ವರಲಕ್ಷ್ಮಿ ಹಬ್ಬದ ದಿನವೇ ಬೆಲೆ ಏರಿಕೆ ಬಿಸಿ ಎದುರಾಗಿದೆ. ಇನ್ನು ಸಾಲು ಸಾಲು ಹಬ್ಬದ ಹಿನ್ನೆಲೆ ದಿನಸಿ ಬೆಲೆ ಹೆಚ್ಚಳವಾಗಿರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಬೆಲೆ ಏರಿಕೆ ಬಿಸಿ ಎದುರಾಗಿರುವಂಥದ್ದು. ಇನ್ನು ಸಾಲು ಸಾಲು ಹಬ್ಬಗಳೇನಿದೆ, ಈ ಹಬ್ಬದ ಹಿನ್ನೆಲೆ ದಿನಸಿ ಬೆಲೆ ಹೆಚ್ಚಳವಾಗಿರುವಂಥದ್ದು. ತರಕಾರಿ, ಹಣ್ಣು, ಹೂವು ಬಳಕೆ ದಿನಸಿ ಏನಿದೆ ಇದರ ದರ ಏರಿಕೆ ಆಗ್ತಾ ಇರುವಂಥದ್ದು. ಇನ್ನು ಕೊಬ್ಬರಿ, ಡ್ರೈ ಫ್ರೂಟ್ಸ್ ದುಬಾರಿ ಆಗ್ತಾ ಇರುವಂಥದ್ದು. ಗ್ರಾಹಕರು ಈ ಕುರಿತಂತೆ ಕಂಗಾಲಾಗಿದ್ದಾರೆ. ಇನ್ನು 5 ರಿಂದ 10 ರೂಪಾಯಿವರೆಗೆ ಏರಿಕೆ ಕಂಡ ದಿನಸಿ ದರ. ಇನ್ನು ಕೆಲವು ಕಡೆ ಮುಂಗಾರು ಕೊರತೆಯಿಂದ ಬೆಳೆ ಕಡಿಮೆ ಆಗ್ತಾ ಇದೆ. ಇನ್ನು ಇನ್ನೊಂದು ಕಡೆ ಮಳೆ ಕೊರತೆ, ನೀರಿಲ್ಲದೆ ಅಕ್ಕಿ ಉತ್ಪನ್ನ ಕೂಡ ಕಡಿಮೆ ಆಗ್ತಾ ಇರುವಂಥದ್ದು. ಇನ್ನು ಸ್ಟಾಕ್ ಇಲ್ಲದ ಕಾರಣ ದಿನನಿತ್ಯದ ವಸ್ತು ದರ ಏರಿಕೆ ಆಗ್ತಾ ಇರುವಂಥದ್ದು. ಬೆಲ್ಲ, ಗೋಧಿ, ಅಕ್ಕಿ, ತೊಗರಿಬೇಳೆ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆ ಇನ್ನು ಇದೇ ದಿನವೇ ಬೆಲೆ ಏರಿಕೆಯ ಬಿಸಿ ತಡ್ತಾ ಇದೆ ಜನಸಾಮಾನ್ಯರಿಗೆ. ಸಾಲು ಸಾಲು ಹಬ್ಬಗಳ ಹಿನ್ನೆಲೆ ದಿನಸಿ ಬೆಲೆಯ ಹೆಚ್ಚಳ ಆಗ್ತಾ ಇರುವಂಥದ್ದು. ಇನ್ನು ತರಕಾರಿ, ಹಣ್ಣು, ಹೂ ಬಳಿಕ ದಿನಸಿ ದರ ಕೂಡ ಏರಿಕೆ ಆಗ್ತಾ ಇದೆ. ಹಬ್ಬದ ನಿಮಿತ್ತ ಸಾಮಾನ್ಯವಾಗಿ ಹೂ ಹಣ್ಣುಗಳ ಬೆಲೆ ಏರಿಕೆ ಆಗೇ ಆಗತ್ತೆ. ಆದರೆ ಈಗ ದಿನಸಿ ದರ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಇನ್ನು ಕೊಬ್ಬರಿ, ಡ್ರೈ ಫ್ರೂಟ್ಸ್ ದುಬಾರಿ ಆಗ್ತಾ ಇದೆ. ಇನ್ನು ಗ್ರಾಹಕರು ಈ ಕುರಿತಂತೆ ಕಂಗಾಲಾಗಿದ್ದಾರೆ. ಇನ್ನು 5 ರಿಂದ 10 ರೂಪಾಯಿವರೆಗೆ ಏರಿಕೆ ಕಂಡಿದೆ ದಿನಸಿ ಸಾಮಗ್ರಿಗಳು. ಇನ್ನು ಕೆಲವು ಕಡೆ ಮುಂಗಾರು ಕೊರತೆ ಇರುವಂಥದ್ದು ನಾವು ನೋಡ್ತಾ ಇರ್ಬೋದು. ಇನ್ನು ಬರದ ವಿಚಾರದಂತೆ ಸಾಕಷ್ಟು ಸದನದಲ್ಲೂ ಕೂಡ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಆದರೆ ಈಗ ಇಲ್ಲಿ ದಿನಸಿ ವಸ್ತುಗಳೇನಿದೆ ಇದರ ಬೆಲೆ ಕೂಡ ಈಗ ಹೆಚ್ಚಾಗ್ತಾ ಇದೆ. ಇನ್ನು ಮಳೆ ಕೊರತೆ, ನೀರಿಲ್ಲದೆ ಅಕ್ಕಿ ಉತ್ಪನ್ನ ಕಡಿಮೆ ಆಗ್ತಾ ಇದೆ. ಸ್ಟಾಕ್ ಇಲ್ಲದ ಕಾರಣ ದಿನನಿತ್ಯದ ವಸ್ತುಗಳ ದರ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಇನ್ನು ಬೆಲ್ಲ, ಗೋಧಿ, ಅಕ್ಕಿ, ತೊಗರಿಬೇಳೆ ನಾವು ದಿನನಿತ್ಯ ಮನೆಯಲ್ಲಿ ಏನು ಉಪಯೋಗಿಸ್ತೀವೋ ಸಾಮಾನ್ಯ ವಸ್ತುಗಳು, ಈ ವಸ್ತುಗಳ ಬೆಲೆ ಕೂಡ ಇನ್ನು ಏರಿಕೆ ಆಗ್ತಾ ಇರುವಂಥದ್ದು. ವರಮಹಾಲಕ್ಷ್ಮಿಯ ಹಬ್ಬದ ದಿನವೇ ಹೂವು ಹಣ್ಣು ಮಾತ್ರವಲ್ಲ, ಇನ್ನು ವಿವಿಧ ಬೆಳೆಗಳ ದರ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಸ್ಟಾಕ್ ಇಲ್ಲದ ಕಾರಣ ದಿನನಿತ್ಯ ನಾವೇನು ಬಳಸ್ತೀವಿ, ಅಡುಗೆಗೆ ಬಳಸುವಂಥ ಸಾಮಾನ್ಯ ಪದಾರ್ಥಗಳ ಬೆಲೆ ಕೂಡ ಏರಿಕೆಯನ್ನು ಕಂಡಿರುವಂಥದ್ದು.